guys, welcome back to my channel. My name is Priyanka. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ಇನ್ಫ್ಯಾಕ್ಟ್ ಇನ್ನೂ ಚೆನ್ನಾಗಿ ಆಗ್ತಾ ಇದ್ದೀನಿ. ಸೊ ಐ ವೆಲ್ಕಮ್ ಯು ಆಲ್ ಟು ಮೈ ವೆಲ್ನೆಸ್ ವ್ಲಾಗ್. ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ, ಸ್ಟ್ರೆಂತ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಫ್ಯಾಟ್ ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಹಂಗೇರಿಂದ ಬಂದ ಮೇಲೆ ಐ ನೋಟಿಸ್ ದ್ಯಾಟ್ ನಾನು ವೆಯ್ಟ್ ಗೇನ್ ಆಗಿದ್ದೀನಿ. ಗೇನ್ಡ್ ಅ ಲಾಟ್ ಆಫ್ ವೆಯ್ಟ್, ಆಲ್ಮೋಸ್ಟ್ 6 to 7 kg ವೆಯ್ಟ್ ಗೇನ್ ಆಗಿದೆ. ನನಗೆ ಆ್ಯಕ್ನೆ ಸ್ಟಾರ್ಟ್ ಆಗಿದೆ, ವೆಯ್ಟ್ ಗೇನ್ ಆಗಿರೋದು. ಹಾಗೆ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನನ್ನ ಪೀರಿಯಡ್ಸ್ ಅಂದರೆ ಮೆನ್ಸ್ಟ್ರಲ್ ಸೈಕಲ್ ಏನಾಗಿದೆ, ದ್ಯಾಟ್ ಹ್ಯಾಸ್ ಬಿಕಮ್ ಇರ್ರೆಗ್ಯುಲರ್. ಗರ್ಲ್ಸ್, ಇಫ್ ಯು ಆರ್ ಇನ್ ಯೋರ್ 20s, just take this as a sign and listen to me, because being a girl, I am here to guide you something that I have gone through. ಸೊ ನಾನು ಅಂದ್ಕೊಂಡಿರಲಿಲ್ಲ ಇದೆಲ್ಲ ಆಗುತ್ತೆ ನನಗೆ ಅಂತ. ಸೊ ವೆನ್ ದಿಸ್ ಸ್ಟಾರ್ಟೆಡ್ ಹ್ಯಾಪನಿಂಗ್ ಟು ಮೀ, ನಂಗೆ ತುಂಬ 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 ಬೇಜಾರಾಯಿತು. ಆ್ಯಂಡ್ ದಟ್ಸ್ ವೆನ್ ಐ ನೋಟಿಸ್ಡ್ ಏನು ಸೊಲ್ಯೂಷನ್ ಇದೆ, ಯಾಕೆ ಹೀಗಾಗ್ತಿದೆ ಅಂತ. ಇನ್ನು ಡೀಟೇಲಾಗಿ ಯಾಕಾಯಿತು, ಏನಾಯಿತು ಅಂತ ಐ ವಿಲ್ ಬಿ ಶೇರಿಂಗ್. ಬಟ್ ರೈಟ್ ನೌ ನಮ್ಮ ಬಾಡಿಗೆ ಏನೇನು ಬೇಕು, ಪ್ರೋಟೀನ್, ವೈಟಮಿನ್ಸ್, ನ್ಯೂಟ್ರಿಯೆಂಟ್ಸ್, ಎವ್ರಿಥಿಂಗ್ ನಾನು ಇವಾಗ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ, ಜಸ್ಟ್ ಟು ಬ್ಯಾಲೆನ್ಸ್ ಮೈ ಹಾರ್ಮೋನ್ಸ್. ಸೊ ಐ ಗಾಟ್ ಸಮಥಿಂಗ್ ಫ್ರಮ್ ಬ್ಲಿಂಕಿಟ್. ನೋಡೋಣ ಏನೇನು ಅಂತ. ಆಲ್ರೈಟ್, ನಾನು ಬ್ಲಿಂಕಿಟಲ್ಲಿ ತರಿಸಿರೋದು ಇದೆಲ್ಲ ಅದು ಬ್ರೇಕ್ಫಾಸ್ಟ್ಗೋಸ್ಕರ ಅಷ್ಟೇ, ಆರ್ ಸ್ನ್ಯಾಕ್ಸ್. ಸೊ ನಾನು ಗ್ರೆನೋಲಾ ತರಿಸೋಣ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ದೆನ್ ಅಮ್ಮ ವಾಸ್ ಲೈಕ್, ನಾನೇ ಮಾಡ್ಕೊಡ್ತೀನಿ, ಎಂದಕ್ಕೆ ಅಷ್ಟೊಂದು ಪೇ ಮಾಡಿ ತೊಗೊಳ್ಬೇಕಾಗತ್ತೆ ಅಂತ ಹೇಳಿದ್ರು. ಅದಕ್ಕೇನೇನು ಬೇಕು, ಓಟ್ಸ್, ಹನಿ, ಆಮೇಲೆ ರೈಸಿನ್ಸ್, ಬೆರೀಸ್, ಅದೆಲ್ಲ ನಾನು ತರಿಸಿದ್ದೆ, ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸದ್ಯಕ್ಕೆ ಇರಲಿ ಅಂತ ಒಂದೆರಡು ಪ್ಯಾಕೆಟ್ ಗ್ರನೋಲಾ ತರಿಸಿ ಅದ್ರ ಜೊತೆ ಯೋಗರ್ಟ್ ಅಂದರೆ ಗ್ರೀಕ್ ಯೋಗರ್ಟ್, ಪ್ರೋಟೀನ್ ಗ್ರೀಕ್ ಯೋಗರ್ಟ್ನ ತರಿಸಿದ್ದೆ. ಲೆಟ್ ಮಿ ಬಿ ಕ್ಲಿಯರ್, ಇದು ದಿನ ತಿನ್ನೋದಕ್ಕಲ್ಲ, ಬಿಕಾಸ್ ಇದು ಹೊಟ್ಟೆ ತುಂಬೋದೂ ಇಲ್ಲ. ಯಾವಾಗ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ಡಿಲೇ ಆಗುತ್ತೆ, ಆನ್ ಟೈಮ್ ಬ್ರೇಕ್ಫಾಸ್ಟ್ ಬೇಕು ಅಂದಾಗ ಬ್ರೇಕ್ಫಾಸ್ಟ್ ಇರಲ್ಲ, ಆವಾಗ ಮಾತ್ರ ತಿನ್ನೋದಕ್ಕೋಸ್ಕರ ಅಷ್ಟೇ. A lot of girls would have faced this ಅಲ್ವಾ. ಅಂದರೆ ಇರೆಗ್ಯುಲರ್ ಪೀರಿಯಡ್ಸ್ ಆಗಲಿ, ವೆಯ್ಟ್ ಗೇನ್ ಆಗಲಿ, ಇಲ್ಲಾಂದರೆ ಆ್ಯಕ್ನೀಸ್ ಆಗಲಿ, ಅದೆಲ್ಲ. ಸೊ ನೀವು ಅದರಲ್ಲಿ ಒಬ್ಬರಾಗಿದ್ದರೆ ನಿಮ್ಮ ರೀಸನ್ ಏನಿತ್ತು, ನಿಮ್ಮ ಕಾಸ್ ಏನಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಿಕಾಸ್ ನನ್ನ ರೀಸನ್ ಏನಿದೆ ಅದು ಮೋಸ್ಟ್ಲಿ ಡ್ಯೂ ಟು ದ ಇನ್ಕನ್ಸಿಸ್ಟೆಂಟ್ ರೂಟೀನ್ ಮತ್ತು ಸ್ಟ್ರೆಸ್ಸಿಂದ. ಫಾರ್ ಎಕ್ಸಾಂಪಲ್, ನಾನು ಹಂಗೇರಿಲಿದ್ದಾಗ ನಾನು ವರ್ಕ್ ಮಾಡ್ತಿರೋವಾಗ I had a complete neat routine. ಆನ್ ಟೈಮ್ ಬ್ರೇಕ್ಫಾಸ್ಟ್, ಆನ್ ಟೈಮ್ ಲಂಚ್, ಆನ್ ಟೈಮ್ ಡಿನ್ನರ್, ಹಾಗೆ ಒಳ್ಳೆ ನಿದ್ದೆ. ಅಂದರೆ ಬೇಗನೆ ಮಲ್ಕೊಂಡು ಬೇಗ ಹೇಳ್ತಾ ಇದ್ದೆ. 6 to 8 hours ಆಫ್ ಸ್ಲೀಪ್ ಸಿಗ್ತಾ ಇತ್ತು. ಅದರಲ್ಲದೆ ಎವ್ರಿ ಡೇ ನಂದು ಬಾಡಿ ಮೂವ್ಮೆಂಟ್ ಇರ್ತಾಯಿತ್ತು, ಫಿಸಿಕಲ್ ಮೂವ್ಮೆಂಟ್ ಇರ್ತಾಯಿತ್ತು. ಇವಾಗ ಐ ಆಮ್ ಅ ಹೋಮ್ ಬಾಡಿ ಆ್ಯಂಡ್ ರೂಟೀನ್ಸ್ ಎಲ್ಲ ಚೇಂಜ್ ಆಗಿದೆ. ಏನಂದರೆ ಇವಾಗ ವೆನ್ ಯು ವರ್ಕಿಂಗ್ ಇನ್ ಹೋಮ್, ನಿಮಗೆ ಗೊತ್ತಿರುತ್ತೆ, ಇಫ್ ಯು ಕ್ಯಾನ್ ರಿಲೇಟ್, ತಿಂಡಿನ ಆಮೇಲೆ ತಿನ್ನೋಣ, ಊಟನ ಆಮೇಲೆ ಮಾಡೋಣ ಬಿಡು ಅಂತ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಈ ಸಣ್ಣ ಸಣ್ಣದ ನೆಗ್ಲೆಕ್ಟ್ ನಾವೇನು ಮಾಡ್ತೀವಲ್ಲ, ದಿಸ್ ಶೋಸ್ ವೆರಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಹೆಲ್ತ್. ನನಗೆ 1-2 months ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತದೆ ಆ್ಯಂಡ್ ಇದನ್ನ ಬೇಗ ರಿಯಲೈಸ್ ಮಾಡಿಕೊಂಡು ನಂಗೆ ತುಂಬಾ ಒಳ್ಳೆಯದಾಯಿತು. ಯಾಕಂದರೆ ದಿಸ್ ಈಸ್ ದ ಇನಿಷಿಯಲ್ ಸ್ಟೇಜ್ ಆಫ್ PCOD ಆರ್ PCOS, ಸ್ಪೆಸಿಫಿಕಲಿ PCOS. ಸೊ ಹಾಗಾಗಿ ಒನ್ಸ್ ನಾವು ಅದನ್ನ ಆ ಲೆವೆಲ್ನ ಕ್ರಾಸ್ ಮಾಡಿಬಿಟ್ರೆ, ಇಟ್ ಈಸ್ ವೆರಿ 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 ಡಿಫಿಕಲ್ಟ್ ಟು ರಿವರ್ಸ್ ಇಟ್ ಬ್ಯಾಕ್. ಸೊ ನಾನು ಫೋಕಸ್ ಮಾಡ್ತಿರೋದು ಲೈಫ್ ಸ್ಟೈಲ್ ಚೇಂಜಿಂಗ್ ಮೇಲೆ. ಆನ್ ಟೈಮ್ ಫುಡ್, ಬೇಗ ಮಲಗಿ ಬೇಗ ಎದ್ದೇಳೋದು, ಆ್ಯಂಡ್ 6 to 8 hours ಆಫ್ ಸ್ಲೀಪ್, ಅದ್ರ ಜೊತೆಗೆ ಬಾಡಿ ಮೂವ್ಮೆಂಟ್. ಇನ್ನೊಂದೇನೆಂದರೆ, ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸ್ಟ್ರೆಂತ್ ಟ್ರೈನಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್ ಅಂತ. ಐ ರಿಯಲಿ ಥಾಟ್ ಜಿಮ್ಗೆ ಹೋಗೋದು just to maintain a good figure, just to maintain a good body shape and health ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆಯಲ್ಲ, ಅದು ಹಾರ್ಮೋನ್ ಬ್ಯಾಲೆನ್ಸ್ ಆಗೋದಕ್ಕೆ, ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗೋದಕ್ಕೆ ಈ ಸ್ಟ್ರೆಂತ್ ಟ್ರೈನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಐ ಆಮ್ ರಿಯಲೈಸಿಂಗ್ ಇಟ್ ನೌ. ಸೊ ಇವತ್ತು ಸಿಂಪಲಾಗಿ ಒಂದು ಯೋಗರ್ಟ್ ಬಾಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಸ್ನ್ಯಾಕ್ ಆ್ಯಂಡ್ ವೆರಿ ನ್ಯಾಚುರಲ್ ಸ್ನ್ಯಾಕ್ ಆಲ್ಸೋ. ಇದು ನನ್ನ ಬೇರೆ ಸ್ನ್ಯಾಕ್ ಕ್ರೇವಿಂಗ್ನ ಕಮ್ಮಿ ಮಾಡುತ್ತೆ ಆ್ಯಂಡ್ ಇಟ್ ಕೀಪ್ಸ್ ಮೀ ಫುಲ್. ಪ್ರೋಟೀನ್ ಫೋಕಸ್ ಆ್ಯಂಡ್ ಲೋ ಕ್ಯಾಲರಿ ಫೋಕಸ್ ಇರೋದ್ರಿಂದ 8 grams ಗ್ರೀಕ್ ಯೋಗರ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಫ್ರೂಟ್ಸ್, ಎನಿ ಫ್ರೂಟ್ ಕ್ಯಾನ್ ಬಿ ಆ್ಯಡೆಡ್. ನಾನು ಯೂಸ್ ಮಾಡೋದು ಯೂಶಲಿ ಬನಾನಾ, ಮ್ಯಾಂಗೋ ಆ್ಯಂಡ್
ಡ್ರ್ಯಾಗನ್ ಫ್ರೂಟ್. ಯೋಗರ್ಟ್ ಬೌಲ್ನ ಕೆಲವರು ಬೇರೆ ಬೇರೆ ಥರ ಮಾಡಿಫೈ ಮಾಡ್ತಾರೆ, ಅಂದರೆ ಪ್ರೋಟೀನ್ ಪೌಡರ್ನ ಡೈರೆಕ್ಟಾಗಿ ಆ್ಯಡ್ ಮಾಡೋದು, ಇದೆಲ್ಲ ಲೆಫ್ಟ್ ಟು ಯು. ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ಸ್ವಲ್ಪ ಗ್ರನೋಲಾ, ಸ್ವಲ್ಪ ಚಿಯಾ ಸೀಡ್ಸ್, ಅದಾದಮೇಲೆ ಸ್ವಲ್ಪ ಹನಿ ಸ್ವೀಟ್ನೆಸ್ಗೋಸ್ಕರ ಹಾಕೊಳ್ತೀನಿ. ಸೊ ದಟ್ಸ್ ಇಟ್. ಅಷ್ಟೇ ಯೋಗರ್ಟ್ ಬೌಲ್. ಇಟ್ಸ್ ಅ ವೆರಿ ಹೆಲ್ದಿ ಸ್ನ್ಯಾಕ್. ಆ್ಯಂಡ್ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿದ್ರೆ ಯು ವುಡ್ ಹ್ಯಾವ್ ಸೀನ್ ಅ ಲಾಟ್ ಆಫ್ ಪಿಕ್ಚರ್ಸ್, ಸ್ಟೋರೀಸ್ ಆಫ್ ಮೀ ಈಟಿಂಗ್ ಯೋಗರ್ಟ್ ಬೌಲ್. Yeah. Pop in, burning like this, ain't checking my wrist. Third is my shift. Rolling all night like flex. We look at the clips, these credits are lit. Stacking miles, I'm far away from home. I got what I wished for. Taking that risk, I'm checking my list. Marathon man, it's run legit. Can't let it slip when it's all in my grip. Talking too much, he probably not it. All that I did, calls I missed, time I spent. Yeah, that's that blood, sweating my love. Checking that tug, out of the mud. Rough only get picked up like a truck. Went in the clutch, that is a must. Wake up, get to it, ain't nothing about it. The only way to it is to it, no way around it. Avoid it, we cruising like the Caribbean with mileage. I'ma always be solid, I'm a young brother with knowledge. Go do the science, dog. Always I'm like a pilot, dog. Look at my eyes, I'm tired, dog. The time that it takes, I'm made for the space. Gotta build my empire, dog. I make sales, not a buyer, dog. You don't compare here, liar, dog. ಪೋಸ್ಟ್ ವರ್ಕೌಟ್ ಗ್ಲೋ ಈಸ್ ರಿಯಲ್. ಸೊ ಇವಾಗ ವರ್ಕೌಟ್ ಆಯಿತು. ಇವಾಗ ಐ ಆಮ್ ಮೇಕಿಂಗ್ ಪ್ರೋಟೀನ್ ಶೇಕ್ ಬಿಕಾಸ್ protein is very important. ಸೊ ಫುಲ್ ಮೀಲ್ದು ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗೋಗಿದೆ. ಸೊ ಪೋಸ್ಟ್ ವರ್ಕೌಟ್ಗೆ 1 ಪ್ರೋಟೀನ್ ಶೇಕ್ ಆ್ಯಂಡ್ ದೆನ್ 2 ಮೊಟ್ಟೆ, ಅದಕ್ಕೆ ಸ್ವಲ್ಪ ಕಾರ್ಬ್ಸ್ ಅಂದರೆ ಸ್ವಲ್ಪ ರೈಸ್ ಆ್ಯಂಡ್ ಫೈಬರ್ಗೆ ವೆಜಿಟಬಲ್ಸ್, ಇದೆಲ್ಲ ತೊಗೊಂಡ್ರೆ ಸಾಲ್ಟ್ ಪೋಸ್ಟ್ ವರ್ಕೌಟ್. ಅದಾದಮೇಲೆ ತುಂಬ ಇಂಪಾರ್ಟೆಂಟ್ ಏನಂದರೆ ಆಫ್ಟರ್ ವರ್ಕೌಟ್ ಸ್ಲೀಪ್. ಸೊ ನಾನು ಈವ್ನಿಂಗ್ ಹೋಗೋದ್ರಿಂದ ಜಿಮ್ಮಿಗೆ ಬಂದು ಊಟ ಮಾಡಿ ಸ್ವಲ್ಪ ಏನಾದರೂ ವರ್ಕ್ ಏನಾದರೂ ಇದ್ದರೆ ಮುಗಿಸ್ಕೊಂಡು ಮಲ್ಕೊಂಡು ಬಿಡ್ತೀನಿ. ಸೊ ದ್ಯಾಟ್ಸ್ ಹೌ ದ ಡೇ ಗೋಸ್. ನಂದು ಗಾಡಿ ಫುಲ್ ಹಾಳಾಗಿತ್ತು, ಅದಕ್ಕೆ ಕಂಪ್ಲೀಟ್ ಸರ್ವಿಸ್ ಮಾಡೋಕ್ಕೆ ಅಂತ ಗಾಡಿನ 2 ದಿನ ಇಲ್ಲಿ ಬಿಟ್ಟಿದ್ದೆ. ನೋಡಬೇಕು, ಅದರ ಆಕ್ಸಿಲರೇಟರ್ ಸರಿ ಇರಲಿಲ್ಲ, ಬ್ರೇಕ್ ಸರಿ ಇರಲಿಲ್ಲ, ಸ್ಟ್ಯಾಂಡ್ ಸರಿ ಇರಲಿಲ್ಲ, ಟಯರ್ ಅಂತೂ ಕೇಳಲೇಬೇಡಿ, ಫುಲ್ ಹಾಳಾಗಿತ್ತು. ಸೊ ಇವತ್ತು ನೋಡೋಣ. ನೀವು ಲಾಸ್ಟ್ ಟೈಮ್ ಮಾಡಿ ಸರ್ವಿಸ್ ಅಲ್ಲ ಆಯಿಲ್ ಚೇಂಜ್ ಮಾಡಿದ್ದಾರೆ. Look at the sky, oh my god. ಪಪ್ಪ ನಂಗೆ ಇವಾಗಷ್ಟೇ ಹರ್ಷು ನಂಗೆ ದುಡ್ಡೇ ಖರ್ಚು ಮಾಡಿಸಲ್ಲ, ನೀನು ಖರ್ಚು ಮಾಡಿಸ್ತೀಯ ಅಂದ್ಬಿಟ್ರು. ಅದರಿಂದಲೂ ಅಷ್ಟೇ ಪ್ರಾಣಿ ಅವ್ರು ನನಗೆ ಮುಂಚೆಯಿಂದ ಏನಂತ ಇದ್ರು ಅಂದರೆ ಕಾಸ್ಟ್ಲಿ ಬೇಬಿ ಅಂತ ಇದ್ರು. ಯಾಕಂದರೆ ಯಾಕೆ ಪಪ್ಪ ನಂಗೆ ಕಾಸ್ಟ್ಲಿ ಬೇಬಿ ಅಂತ ಇದ್ದಿದ್ದು? ನಮ್ಗೆ ಎಲ್ಲೋದ್ರೂ ಕಾಸ್ಟ್ಲಿ, ಎಲ್ಲೇ ಹೋದ್ರೂ ಕಾಸ್ಟ್ಲಿ. ಮ್ಯಾಂಗೋ ತೊಗೊಂಬಂದ್ವಿ. ನಂಗೆ ಮ್ಯಾಂಗೋಗಿಂತ ಬ್ಯಾಗ್ ನೋಡಲು ಇದು ಸೊ ಕ್ರೇಜ್ ಇದೋ ಪ್ರಾಬ್ಲಮ್ ಮನೇಲಿ ಮಾಡ್ತಾರೆ ಅನ್ಸುತ್ತಲ್ವಾ? ನಂಗೆ ಗೊತ್ತಿಲ್ಲ. ಸೊ ಇದಾಗಿತ್ತು ಇವತ್ತಿನ ವೆಲ್ನೆಸ್ ಬ್ಲಾಗ್. ಸೊ ಇಟ್ ಈಸ್ ಆಲ್ ಅಬೌಟ್ ಬ್ರಿಂಗಿಂಗ್ ಬ್ಯಾಕ್ ದ ರೂಟೀನ್. ಹಳೆ ರೂಟೀನ್ ಏನಿತ್ತು ಅದನ್ನೇ ವಾಪಸ್ ತರೋದಷ್ಟೇ. ಇಟ್ ಈಸ್ ನಾಟ್ ಅಬೌಟ್ ಚೇಸಿಂಗ್ ಪರ್ಫೆಕ್ಟ್ ಬಾಡಿ ಆ್ಯಂಡ್ ಆಲ್. ಆನೆಸ್ಟ್ಲಿ ಈ ಜರ್ನಿಯಲ್ಲಿ ನಾನು ತುಂಬಾ ತಿಳ್ಕೊಂಡಿದ್ದೀನಿ. ಇನ್ನೂ ಹಲವಾರು ದಿನನೂ ತಿಳ್ಕೊಳ್ತಾನೆ ಹೋಗ್ತಾ ಇದ್ದೀನಿ. ಸೊ ನಾನು ಏನೇನು ತಿಳ್ಕೊಳ್ತೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಇದೇ ಥರ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಇಫ್ ಇಟ್ ಈಸ್ ರಿಲೇಟಬಲ್ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಮೀ ಔಟ್. ಸೊ ದಿಸ್ ವಾಸ್ ಫಾರ್ ಟುಡೇಸ್ ವಿಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಲೀಸ್ ಕಮೆಂಟ್ ಡೌನ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬೈ.